ಹೆಂಡತಿ ಮಕ್ಕಳ ಮುಂದೆ ತಲೆ ತಗ್ಸೋ ಹಾಗಿದ್ರೆ ಪರವಾಗಿಲ್ಲ. ಹಳಿಯನ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ನಲ್ಲ. ಅಯ್ಯೋ ನೋಡ್ಕೊಂಡು ಗಾಡಿ ಓಡ್ಸಕ್ಕಾಗಲ್ವೇನ್ರಿ? ನುಗ್ಬಿಡ್ತೀರಲ್ಲ, ಸರಿಯಾಗಿ ನೋಡ್ಕೊಂಡು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ. ಆನಂದನ ಲಿಂಕ್ ಮಾಡಕ್ಕಿದೆ ರೈಟ್ ಟೈಮ್. ಆನಂದ ಆನಂದ ಇವರೇ ನಮ್ಮ ಮಾವ. ನೀನೇ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಡ್ರಾಪ್ ಮಾಡು. ಓಕೆ ಓಕೆ. ಒಂದು ನೆನಪಿರ್ಬೇಕು, ನಿನ್ನ ಮೇಲೆ ಇವ್ರಿಗೆ ಒಳ್ಳೆ ಅಭಿಪ್ರಾಯ ಬರಬೇಕು. ಡೋಂಟ್ ವರಿ, ಹೇಗೆ ಇಂಪ್ರೆಸ್ ಮಾಡ್ತೀನಿ ನೋಡ್ತಾ ಇರೋ. ಹೇಳ್ಪಡಿ ಸರ್, ಬನ್ನಿ ಸರ್. ಹೋಗ್ಲಿ, ಗೊತ್ತಾಗಿಲ್ಲ ಅವ್ರಿಗೆ. ನಮ್ದೇನು ತಪ್ಪಿಲ್ಲ ಸರ್, ಅವರೇ ಬಂದು ಸಿಕ್ಕಾಕೊಂಡಿದ್ದು. ಆಪರೇಷನ್ ಸ್ಟಾರ್ಟ್ಸ್. ಎಸ್, ಆಲ್ ದಿ ಬೆಸ್ಟ್. ಯಾ, ಹುಷಾರಪ್ಪ. ಓ ಎಸ್, ಡೋಂಟ್ ವರಿ. ಮಾವ ಮನೇಲಿ ಕಾಯ್ತಿರ್ತೀನಿ, ಟ್ರೀಟ್ಮೆಂಟ್ ತಗೊಂಡು ಬೇಗ ಬನ್ನಿ. ಮಾವ ನಿಮ್ಮ ಎರಡನೇ ಅಳಿಯನ್ನ ಈ ಕೃಷ್ಣ KAS ಸೃಷ್ಟಿ ಮಾಡ್ತಾನೆ, ನೋಡ್ತಾ ಇರಿ. ಹೇಳಿ ಮೆಲ್ಲಿಗೆ. ಏನು ಭಯ ಪಡ್ಬೇಕಾಗಿಲ್ಲ, ಬೇಗ ವಾಸಿ ಆಗುತ್ತೆ. 1 ವಾರಕ್ಕಾಗುವಷ್ಟು ಮಾತ್ರೆ ಕೊಡ್ತೀನಿ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ವಾ? ಬೇಡ ಬೇಡ, ಹಾಗೆ ವಾಸಿ ಆಗುತ್ತೆ, ಪರವಾಗಿಲ್ಲ. ಸರ್, ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಾನು ದುಡ್ಡು ಕೊಡ್ತೀನಿ, ಕೊಡಿ. ಅಲ್ಲ, ಟಿಂಗ್ 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 ಟಿಂಗ್. ನೋಡಿ. ಅಯ್ಯೋ, ಚಿಲ್ಡ್ರೆ ಇಲ್ವಲ್ಲ? ದಟ್ಸ್ ಓಕೆ ಡಾಕ್ಟರ್, ನೋ ಪ್ರಾಬ್ಲಮ್. ಸಾರಿ. ಓಕೆ ಸರ್, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ನಿಮ್ಮ ಮನೆಗೆ. ಅಯ್ಯೋ ಬೇಡಿ ಬೇಡಿ, ನೀವು ಈಗಾಗಲೇ ಸಾಕಷ್ಟು ತೊಂದರೆ ತಗೊಂಡಿದ್ದೀರಾ, ಅದಲ್ಲದೆ ದುಡ್ಡು ಬೇರೆ ಕೊಟ್ಟಿದ್ದೀರಾ. ಸರ್, ಬೇಡಿ. ಕಾರ್ ಇದೆ, ಏನು ತೊಂದರೆ ಇಲ್ಲ. ಬನ್ನಿ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬರ್ತೀನಿ. ನಮಸ್ಕಾರ. ಬನ್ನಿ, ಹುಷಾರು. ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಚೆನ್ನಾಗಿರುತ್ತೆ. ಕೃಷ್ಣ, ಯು ಆರ್ ಗ್ರೇಟ್. ಬರ್ಲಿಲ್ವಲ್ಲ? ಹುಷಾರ್ ಸರ್. ಯಾಕೆ ಮಾವ? ಅಂಜು, ಅತ್ತೆ, ಬನ್ನಿ ಬನ್ನಿ ಬನ್ನಿ. ಏನಳಿ ಅಂದ್ರೆ ಏನ್? ಅಯ್ಯೋ, ಇದೇನ್ರಿ ಕಾಲಿಗೆ ಪೆಟ್ ಮಾಡ್ಕೊಂಡ್ ಬಂದಿದ್ದೀರಾ? ಎಲ್ಲಾಯ್ತು? ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋರ್ತಾರೆ, ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವ್ದೋ ಆಟೋಗೋ ಕಾರ್ಗೋ ಸಿಕ್ಕಾಕೊಂಡಿರ್ತಾರೆ. ರೈಟ್ ಸರ್, ಯು ಪರ್ಫೆಕ್ಟ್ಲಿ ರೈಟ್. ಇಸ್ ಇಟ್? ಇವ್ರ ಪಾಡಿಗೆ ಇವ್ರು ಬರ್ತಿದ್ರು, ಆಟೋದನ್ ಬಂದ್ ಗುದ್ದೇ ಬಿಟ್ಟ. ಆನ್ ಮಾಡ್ದೆ, ಪಾಪ ಇವ್ರಿಗೆ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ನನಗೆ ತಲೆ ಸುತ್ತಾಗಾಯ್ತು, ಹಾಗೆ ಬಿದ್ದ್ಬಿಟ್ಟೆ. ಕೂತ್ಕೊಳ್ಳಿ. ಇಲ್ಲ ಇಲ್ಲ, ಪರವಾಗಿಲ್ಲ, ನನ್ ಕೆಲಸ ಇದೆ, ಹೊರಡ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗಜು, ಒಂದ್ ಲೋಟ ಕಾಫಿ ತಗೊಂಬ. ಏನ್ ಮುಖ ನೋಡ್ತಾ ಇದ್ಯಾ? ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ತಗೊಂಬ ಅಂದೆ. ಒಂದ್ ಲೋಟ ಅಂತ ಹೇಳ್ತಿದ್ದಾರೆ. ಇಲ್ಲ ಪರವಾಗಿಲ್ಲ ಬಿಡಿ, ನನ್ಗೇನ್ ಕಾಫಿ ಬೇಡ. ತರ್ತಾರೆ ಬಿಡಿ, ಅಂದಾಗ ಮರ್ತ್ಬಿಟ್ಟೆ. ಇವಳು ನನ್ ಮೊದಲನೇ ಹೆಂಡತಿ, ಅಲ್ಲ, ನನ್ ಹೆಂಡತಿ ಗಜಲಕ್ಷ್ಮಿ ಅಂತ. ನಮಸ್ತೆ. ಇವಳು ನನ್ನ ಮೊದಲನೇ ಮಗಳು ಅಂಜು. ಮೊದಲನೇ ಮಗಳು. ನಮಸ್ತೆ. ನೋಡೆ ಅಪ್ಪ, ಏನಿದು? ಏನಾಯ್ತು? ಗಾಬರಿ ಪಡೋ ಅಂತದ್ದೇನಿಲ್ಲಮ್ಮ, ಸ್ವಲ್ಪ ತಲೆ ಸುತ್ತದಾಗಾಯ್ತು. ಇವಳು ನನ್ನ ಎರಡನೇ ಮಗಳು ಸಂಜು. ಹಾಯ್. ಎಂತ ಕೆಲ್ಸ ಮಾಡ್ಕೊಂಡ್ರಿಯಪ್ಪ, ನಡೆಯಕ್ಕಾಗುತ್ತಾ? ತಗೊಳ್ಳಿ ನಿಮ್ಗೆ. ಸರ್ ನೀವು? ಇಲ್ಲ, ನಾನು ನಮ್ಮ ಮನೇಲಿ ಕಾಫಿ ಕುಡಿಯೋಲ್ಲ.
ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. ಓ ಹ? ಮರ್ತ್ಬಿಟ್ಟಿದ್ದೆ. ಏನು? ಕಾಸ್ಟ್ಲಿ ಮಾತ್ರೆ ಮರೀದೆ ತಗೋಬೇಕು ಸರ್. ಇಷ್ಟು ಜ್ಞಾಪಕ ಇಟ್ಕೊಂಡು ಕೊಟ್ಟ ಮೇಲೆ ನಾನು ತಗೊಳ್ದೇ ಇರ್ತೇನೆ. ಅಂದಹಾಗೆ ಒಂದು ವಿಷಯ, ಏನ್ ಸರ್? ನಿಮಗೆ ಮದುವೆ ಆಗಿದ್ಯಾ? ಇನ್ನೂ ಇಲ್ಲ ಸರ್. ನಮ್ ತಂದೆ ತಾಯಿ ಹೆಣ್ಣು ನೋಡ್ತಾ ಇದ್ದಾರೆ. ಓ, ಸಂತೋಷ ಸಂತೋಷ. ಆ, ಆ. ಬಾ ಅಮ್ಮ. ಅಂದಹಾಗೆ ನಿಮ್ ಹೆಸರೇನು? ಆನಂದ್. ಆನಂದ್. ಅಂದಹಾಗೆ ನಿಮ್ ಅಡ್ರೆಸ್ ಕೊಟ್ರೆ ನನ್ ಕಾಲ್ ವಾಸಿ ಆದ ತಕ್ಷಣ ನಿಮ್ ಮನೆಗ್ ಬರೋಣ ಅಂತ. ಯಾಕೆ? ಹಾಗೆ ನಿಮ್ ತಂದೆ ತಾಯಿನ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ. ಸುಮ್ನೆ ಹಾಗೆ. ಹಾಗೆ ಓಕೆ ಸರ್. ಅಂತ ಹಾಗೆ ಹಾ. ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಇಲ್ಲ ಕೆಲ್ಸಾನ? ಕೆಲ್ಸ ತುತು ಸರ್, ನಮ್ದು ಸ್ವಂತ ಬಿಸ್ನೆಸ್ ಇದೆ. ಒಂದ್ 500 ಎಕರೆ ಕಾಫಿ ಎಸ್ಟೇಟ್ ಇದೆ. ಬೆಂಗಳೂರಲ್ಲಿ ಒಂದ್ 2-3 ಮನೆ ಇದೆ. ಮಂಗಳೂರಲ್ಲಿ ಕಾಂಪ್ಲೆಕ್ಸ್ ಇದೆ. 5 ಲಕ್ಷ ಸರ್. 5 ಲಕ್ಷ ರೆಂಟ್ ಬರುತ್ತೆ ಸರ್. ಸರ್ ಕಾಲ್ ಸರಿ ಹೋದ್ಮೇಲೆ ಹೇಳಿ, AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ತುಂಬಾ ಸಂತೋಷ, ತುಂಬಾ ಸಂತೋಷ. ಸರ್ ಯಾರವರು? ಯಾರ? ಓಹ್, ಇವ್ರ? ನಾನು ಹೇಳೋದ್ ಮರ್ತ್ಬಿಟ್ಟಿದ್ದೆ. ನನ್ನ ಮೊದಲನೇ ಅಳಿಯ. ಓ, ಎಲ್ಲೋ ಗೌರ್ಮೆಂಟ್ ಆಫೀಸಲ್ಲಿ. ಆಫೀಸರ್ ಸರ್ ಅವರು? ಏ, ಗೌರ್ಮೆಂಟ್ ಆಫೀಸರ್ ಅಂತಲೇ ನಾನು ಬೇಸ್ಟ್ ಬಿದ್ದಿದ್ದು. ಯಾವ್ದೋ ಗೌರ್ಮೆಂಟ್ ಆಫೀಸಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೇರ್ ಟೈಮಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಯ್ 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 ಹಾಯ್. ಸರಿ ಸರ್, ನಾನು ಹೊರಡ್ತೀನಿ. ಕೊಟ್ಬಿಟ್ರಾ? ಹಾ. ಅದೇ ಮರಿಬೇಡಿ. AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಹಾ. ಗಜಲಕ್ಷ್ಮಿ, ಅಂಜು, ಸಂಜು, ಏನಾಯ್ತ್ರಿ? ಬನ್ನಿ ಬನ್ನಿ. ಕಾಲ್ ನೋವಾ? ನೀರ್ ಕೊಡ್ಲಾ? ಮಾತ್ರೆ ತಗೋತೀರಾ? ಅದೆಲ್ಲ ಏನಿಲ್ವೇ. ಈಗ ಬಂದಿದ್ನಲ್ಲ ಹುಡುಗ, ಹೇಗೆ? ಅಯ್ಯೋ, ಏನ್ ಬುದ್ಧಿರಿ ನಿಮ್ದು. ಮನೆಗ್ ಬಿಡಕ್ ಬಂದಿರೋ ಹುಡುಗನ್ ಮೇಲೆ ಕಣ್ಣಾಕ್ತಿರಲ್ಲ. ಸುಮ್ಮನೆ ನಿಮ್ಮನ್ ಕೇಳ್ತೀನಲ್ಲ. ಅಯ್ಯೋ ಸಂಜು, ಹ್ಮ್ ಹುಡುಗ ಹೇಗೆ? ಪರವಾಗಿಲ್ಲ. ಪರವಾಗಿಲ್ಲ ಏನಮ್ಮ, ನೋಡ್ತಾ ಇರು ಹೇಗ್ ಸಂಬಂಧ ಕುದುರಿಸ್ತೀನಿ. 500 ಎಕರೆ ಕಾಫಿ ಎಸ್ಟೇಟು, ಬೆಂಗಳೂರಲ್ಲಿ 2-3 ಬಂಗ್ಲೆ, ಮಂಗಳೂರಲ್ಲಿ ದೊಡ್ಡ ಕಾಂಪ್ಲೆಕ್ಸ್, 5 ಲಕ್ಷ ರೂಪಾಯಿ ಬಾಡಿಗೆ. ಸುಮ್ನೆನಾ? ಹೊರಟೇ ಬಿಟ್ರ? ತಗೊಳ್ಳಿ, ಇಬ್ರು ಹಂಚ್ಕೊಳ್ಳಿ. ಆಯ್ತು ಸರ್. ಆನಂದ್ ಸರ್. ನಾನ್ ಮತ್ತೆ ಊರಿಗೆ ಬರೋದು ಒಂದು 15 ದಿನ ಆಗ್ಬೋದು. ನೀವು ಆಗಾಗ ಸ್ವಲ್ಪ ಎಸ್ಟೇಟ್ ಕಡೆ ಹೊಡ್ ಬರ್ತಾ ಇರಿ. ಸರಿ ಸರ್. ಆಮೇಲೆ ಇದು ಲಾಕರ್ ಕೀ, ಲಾಕರ್ ನಲ್ಲಿ 2 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ನಾನ್ ಬರೋ ಪ್ರೋಗ್ರಾಮ್ ಏನಾದ್ರು ಚೇಂಜ್ ಇದ್ರೆ ನಿಮಗ್ ಫೋನ್ ಮಾಡ್ತೀನಿ. ಆ ಕ್ಯಾಶ್ ನ ಬ್ಯಾಂಕ್ ಹಾಕ್ಬಿಡಿ, ಓಕೆನಾ? ನೋಡಿ, ಆನಂದ್ ಅವ್ರು ಏನ್ ಹೇಳ್ತಾರೋ ಹಾಗೆ ಕೇಳ್ಕೊಡಿ, ಸರಿನಾ? ಬರ್ಲಾ? ಈ ಸಲ ಆದ್ರೂ ಬರ್ತಾ ಮೇಡಮ್ ನ ಕರ್ಕೊಂಬನ್ನಿ ಸರ್. ಅವಳಿಗೂ ಬರಬೇಕು ಅಂತ ಆಸೆನೆ. ಏನ್ ಮಾಡೋದು, ಮಗ ಬೇಡ 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 ಅಂತಿದ್ದಾರೆ. ಈ ಸರಿ ಟ್ರೈ ಮಾಡ್ತೀನಿ. ಓಕೆ, ಬಾಯ್. ಬನ್ನಿ. ಖರ್ಚಿಗೆ ದುಡ್ಡು ಕೊಡಪ್ಪ. ನನ್ನ ಮಗನ ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತಿಯಲ್ಲವೇ, ಏನ್ ಕರ್ಮಾನೋ. ಅಪ್ಪ ಅಪ್ಪ ಅಪ್ಪ, ಅವನೇ ಅಪ್ಪ ಮೊದಲನೇ ಅಳಿಯ, ನಾರಾಯಣ ರಾವ್ ಮೊದಲನೇ ಅಳಿಯಪ್ಪ. ತಗೋ, ನೀನ್ ಹೋಗು, ನಾನ್ ಮಿಕ್ಕಿದ್ ನೋಡ್ಕೋತೀನಿ. ಹೋಗ. ಸರ್ ಬಿಲ್ಲು ಎಷ್ಟಾಯ್ತಪ್ಪ? 15 ರೂಪಾಯಿ ಸರ್. ತಗೊಳ್ಳಿ, ಕೀಪ್ ದ ಚೇಂಜ್. ಥ್ಯಾಂಕ್ ಯು ಸರ್. ನೋಡೋಣ. ಹೋಗೋಣ.
ಮಸಾಲ ದೋಸೆ ಮಾಧವರಾವ್ ಅಂದ್ರೆ ಬರೀ ಮಸಾಲ ದೋಸೆ ಹಾಕೊಂಡಿರೋದು ಅನ್ಕೊಂಡ. ನನ್ನ ಹತ್ರ ಇನ್ನು ಬೇಜಾನ್ ಮಸಾಲೆ ಐತೆ. ನಮ್ಮ ಹುಡುಗನ್ಗೆ ಹೊಡೆದ್ ಕಳ್ಸಿದ್ಯಲ್ಲ, ಈಗ ಇವ್ರ ಕೈಲಿ ಓದೇ ತಿನ್ನು. ಏಯ್ ನನ್ನ ಮಗನ್ ಮಸಾಲೆ ಯಾರೇನೋ. ಭಲೇ ಕೃಷ್ಣ. ಏನ್ರಿ ಇದು? ಕಾಲ್ ನೋವು ಇಟ್ಕೊಂಡು ಅದೇನೋ ಸುಟ್ ಬೆಕ್ಕಿನ ಹಾಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ? ಬಂದ್ ಮಲ್ಕೋಬಾರ್ದೆ? ಅಯ್ಯೋ, ನನ್ನ ಯೋಚನೆ ನನಗೆ, ಇವಳು ಮಾತ್ ಇವಳಿಗೆ. ಏನಪ್ಪ ನಿಮ್ಗಂತ ಯೋಚನೆ? ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಒಬ್ಬ ಹುಡುಗ ನನ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡ್ ಬಂದ್ಬಿಟ್ನಲ್ಲ, ಅವನ್ ಕಾಂಟ್ಯಾಕ್ಟ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ಕೊರಗ್ತಾ ಇದ್ದೀನಿ. ಆ ಹುಡುಗನಿಂದ ಏನ್ರಿ ಆಗ್ಬೇಕು? ಏನ್ ಆಗ್ಬೇಕಾ? ಅವನು ಶ್ರೀಮಂತರ ಮನೆ ಹುಡುಗ ಕಣೆ. ಅದೇನ್ ನಯ, ಅದೇನ್ ವಿನಯ, ಹಿರಿಯರ್ನ ಕಂಡ್ರೆ ಅದೇನ್ ಗೌರವ. ಗಜು, ನಮ್ ಸಂಜುಗೆ ಹೇಳು ಮಾಡಿಸ್ದಂತ ಹುಡುಗ. ಶುರು ಆಯ್ತಾ ನಿಮ್ ಜಪ? ಜಪ ಅಲ್ವೇ, ನೋಡ್ತಾ ಇರು. ಅವನ ವಿವರಗಳನ್ನ ಹೇಗಾದ್ರೂ ಪತ್ತೆ ಹಚ್ತೀನಿ. ಹಚ್ಚೂರಂತೆ, ಈಗ ಬಂದ್ ಮಲ್ಕೋತೀರಾ? ಗಜ್ಜು, ನಾನು ಮಲ್ಕೊಂಡ್ರೆ ನನ್ನ ಯೋಚನೆಗಳೆಲ್ಲ ಎಲ್ಲಿ ಮಲಗ್ಬಿಡುತ್ತೋ ಅಂತ. ನಿಮ್ ಯೋಚನೆ ಮಲ್ಗೋದೇ ಇಲ್ಲ, ಅದು ನಿರಂತರ. ಬನ್ನಿ ಈಗ. ಅವನ ಅಡ್ರೆಸ್ಗೆ ಇಷ್ಟು ಒದ್ದಾಡ್ತಿದ್ದೀರಾ? ಇರಿ ನಾನೇ ಅವನಲ್ಲಿ ಕಳಿಸ್ತೀನಿ. ರಮಯ್ಯ ಅವ್ರೆ, ಸರ್, ಒಂದೆರಡು ದಿನ ಫಾರ್ಮ್ ಹೌಸ್ ಅಲ್ಲಿ ಇದ್ದು ಆ ವಾಟರ್ ಪೈಪ್ ಏನೋ ಹಾಳಾಗಿದೆ ಅಂತ ಮೇಸ್ತ್ರಿ ಹೇಳ್ತಿದ್ದ. ಅದನ್ನ ರಿಪೇರಿ ಮಾಡಿಸ್ಬಿಡಿ. ಆಗ್ಲಿ ಸರ್. ತೊಳಿ, ಇದ್ರಲ್ಲಿ 5,000 ರೂಪಾಯಿ ಇದೆ. ಹಾ ಸರ್. ಏನಾರ ವಿಷಯ ಇದೆ ಫೋನ್ ಮಾಡಿ. ಸರಿ ಸರ್. ಸರಿ. ಆನಂದ್ ಅವರಿದ್ದಾರಾ? ಒಳಗಿದ್ದಾರೆ, ಹೋಗಿ. ಥ್ಯಾಂಕ್ಸ್. ಏ ಹಾಯ್ ಕೃಷ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಬರ್ತಿದ್ದೆ, ನೀ ಬಂದೆ ನೋಡು. ಒಳಗ್ ಕುತ್ಕೊಂಡ್ ಮಾತಾಡೋಣ, ಇಲ್ಲೇ ಮಾತಾಡೋಣ? ಇಲ್ಲೇ ಕೂತ್ಕೊಳ್ಳೋಣ. ಹಾ, ರಂಗಮ್ಮ 2 ಟೀ ತಗೊಂಬನ್ನಿ. ತರ್ತೀನಿ ಸರ್. ಮತ್ತೆ ಪರವಾಗಿಲ್ಲಪ್ಪ, ಮನೆ ಬಹಳ ಚೆನ್ನಾಗಿ ಕಟ್ಸಿದಾರೆ ನಿಮ್ ಬಾಸ್. ಮನೆ ಅಷ್ಟೇ ಅಲ್ಲಪ್ಪ, ನಮ್ ಬಾಸ್ ಮನ್ಸು ಕೂಡ ತುಂಬಾ ಚೆನ್ನಾಗಿದೆ. ಅದ್ ಸರಿ, ನಿಮ್ ಬಾಸ್ ಫಾರಿನ್ ಇಂದ ಯಾವಾಗ ಬರೋದು? ಏನೇ ಹೇಳಕ್ಕಾಗಲ್ಲ, 1 ತಿಂಗಳಾದ್ರೂ ಆಗ್ಬೋದು. ಯಾಕೆ? ಏನಿಲ್ಲ, ನೆನ್ನೆ ರಾತ್ರಿ ನಮ್ಮ ಮಾವ ನಿನ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ತುಂಬಾ ಪೇಚಾಡ್ತಿದ್ರು. ಅದಕ್ಕೆ ನನಗೊಂದು ಐಡಿಯಾ ಹೊಳಿತು, ಕೇಳ್ದೆ. ಏನ್ ಐಡಿಯಾನಪ್ಪ? ನಮ್ಮ ಮಾವ ನಿನ್ನ ಶ್ರೀಮಂತರ ಮನೆ ಹುಡುಗ ಅಂತ ನಂಬಿಟ್ಟಿದ್ದಾರೆ. ಹೇಗಿದ್ರು ನಿನಗೂ ನಮ್ ಸಂಜು ಇಷ್ಟ ಆಗಿದ್ದಾಳೆ. ಅದೇನೋ ಓಕೆ. ಅದಕ್ಕೆ ನೀನು ನಮ್ಮ ಮನೆಗೆ ಹೋಗು, ನಮ್ಮ ಮಾವನ ಮೀಟ್ ಮಾಡು. ನೋಡ್ತಾ ಇರು, ಖಂಡಿತ ಅವರು ಈ ಮನೆಗೆ ಬಂದೇ ಬರ್ತಾರೆ. ಅವ್ರ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ ನಾನು ನಿಜವಾಗ್ಲೂ ಶ್ರೀಮಂತ ಅನ್ಕೊಂಡ್ಬಿಡ್ಲಿ. ನಾಳೆ ನಿಜ ಗೊತ್ತಾದ್ರೆ ಗೊತ್ತಾಗ್ಲಿ. ಅಷ್ಟ್ರಲ್ಲಿ ಮದ್ವೆ ಆಗೋಗಿರುತ್ತೆ ತಾನೆ, ಆಮೇಲೆ ಏನ್ ಮಾಡ್ಕೋತಾರೆ? ಏನು ಮಾಡ್ಕೊಳಕ್ ಆಗಲ್ಲ. ಸುಮ್ನಿರಪ್ಪ, ನನಗೆ ಯಾಕೋ ಭಯ ಆಗ್ತಿದೆ. ಯಾಕೋ ಭಯ ಅಂತ್ಯ? ಇಲ್ಲಿ ಕೇಳು, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡಿ ಅಂತಾರೆ. ಅಂತದ್ರಲ್ಲಿ ನಾವ್ ಹೇಳ್ತಿರೋದು ಒಂದೇ ಸುಳ್ಳು ತಾನೆ, ಯಾಕೆ ಹೆದರ್ಕೋತ್ಯಾ? ಹಾಗಲ್ಲ ಕೃಷ್ಣ, ಅದೆಲ್ಲ ಗೊತ್ತಿಲ್ಲ. ನನ್ನ ಮಾತು ಕೇಳು, ನೀನು ಹೋಗಿ ನಮ್ಮ ಮಾವನ ಮೀಟ್ ಮಾಡು, ಅವ್ರನ್ನ ಇಂಪ್ರೆಸ್ ಮಾಡು. ಆಮೇಲೆ ನೋಡ್ತಾ ಇರು, ಎಲ್ಲ ತಾನಾಗ್ತಾನೆ ಮುಂದುವರೆದೋಗುತ್ತೆ. ಹಾಗಂತೀಯ?
ಓಕೆ ಫಿಕ್ಸ್. ನೀನ್ ನನ್ ಜೊತೆ ಇರ್ತೀಯ ತಾನೆ? ಗ್ಯಾರಂಟಿ. ಒಂದ್ ಕೈ ನೋಡ್ಕೊಂಡೇ ಬಿಡೋಣ. ಅದು 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 ಮಜಾ ಆದ್ರೆ ಅಂಜು ಆ? ನೋಡಮ್ಮ ಯಾರೋ ಬೆಲ್ ಮಾಡ್ತಾ ಇದ್ದಾರೆ. ಸರಿ. ಓ ಆನಂದ್. Hello. ಹಾಯ್. ಬನ್ನಿ ಒಳಗೆ. ಯಾ. ಅಪ್ಪ, ಆನಂದ್ ಅವ್ರು ಬಂದಿದ್ದಾರೆ. ಓ ಆನಂದ್ ಅವರು, ನಮಸ್ಕಾರ ಸರ್. ಬನ್ನಿ ಬನ್ನಿ. ಪರವಾಗಿಲ್ಲ ಹಾಗೆ ಇಟ್ಕೊಳ್ಳಿ. ಇರ್ಲಿ ಇರ್ಲಿ ಇರ್ಲಿ. ತೊಳಿ. ಏನಿದೆಲ್ಲ? ಹಣ್ಣು ಸರ್. ಯಾಕಿದೆಲ್ಲ ತೊಂದರೆ ಪರವಾಗಿಲ್ಲ ತಗೋತೀರಾ? ತೊಗೊಳಿ ಸರ್. ತಗೊಂಬ. ಅಮ್ಮನಿಗೆ ಹೇಳಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಬ. ಸರಿಪಾ ಹಾಗೆ ಆನಂದ್ ಅವ್ರು ಬಂದಿದ್ದಾರೆ ಅಂತ ಹೇಳು. ಸರಿಪಾ. ರಾತ್ರಿ ಎಲ್ಲ ನಿಮ್ದೇ ಧ್ಯಾನ, ನೆನೆದವ್ರ ಮನದಲ್ಲಿ ಎಂದಾಗೆ ಬೆಳಿಗ್ಗೆ ದೇವ್ರು ಬಂದಾಗ ಅಯ್ಯೋ ಪ್ರತ್ಯಕ್ಷ ಆಗ್ಬಿಟ್ರು. ಅಂತ ದೊಡ್ಡ ಮಾತೆಲ್ಲ ಯಾಕೆ ಸರ್? ಅದ್ ಸರಿ ಸರ್, ನಿನ್ನೆಯಿಂದ ನನ್ನ ನೆನೆಸ್ಕೊತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನ್ ವಿಷಯ? ನಿಮ್ ತಂದೆ ತಾಯಿ ಹತ್ರ ಒಂದು ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡೋಣ ಅಂತ, ಹಾಗೇನೆ ನಿಮ್ಮ ಅಭಿಪ್ರಾಯನೂ ತಿಳ್ಕೊಳ್ಳೋಣ ಅಂತ. ನನ್ನ ಅಭಿಪ್ರಾಯನ ಏನ್ ಸರ್ ಅದು? ಅದೇ ನನ್ನ ಎರಡನೇ ಮಗಳು ಸಂಜನಾ ನೀವು ನೋಡಿದ್ದೀರಲ್ವಾ? ನೋಡಿದ್ದೀನಿ ಸರ್. ಅದೇ ಸಂಜನಾ ನಿಮ್ಮ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಮುಂದುವರಿಯೋಣ ಅಂತ. ಓಹ್ ಹಾಗ ಹಾಗೆ ಈ ವಿಷಯದಲ್ಲಿ ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡೋಣ ಅಂತ. ಧಾರಾಳವಾಗಿ ಬನ್ನಿ ಸರ್. ಆ, ಸರ್ ಆದ್ರೆ ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ. ಇಲ್ವಾ? ಅಯ್ಯೋ ಇಲ್ಲ ಅಂದ್ರೆ ಹಾಗಲ್ಲ ಸರ್, ಹ. ಇದಾರೆ. ಹ. ಆದ್ರೆ ಅವರು ಇಲ್ಲಿಲ್ಲ, ಹ. ಅವರು ಅಲ್ಲಿದ್ದಾರೆ. ಅಲ್ಲಿ? ಅಲ್ಲಿ ಅಂದ್ರೆ ಲಂಡನ್ ಅಲ್ಲಿ ಇದಾರೆ. ಓ ಲಂಡನ್ ನಲ್ಲಿ ಹಾ. ಸದ್ಯ ಇದಾರಲ್ಲ. ಈ ಸರಿ ಸಂತೋಷ ಸಂತೋಷ. ನಿಮ್ ತಂದೆ ತಾಯಿ ಬಂದ್ಮೇಲೆ ನನ್ನ ಮನೆ ಕರ್ಕೊಂಡೋಗಿ. ಯಾವಾಗ ಬರ್ತಾರೆ? ನಾಳೆ ಅಥವಾ ನಾಡಿದ್ದು ಬರ್ತಾರೆ, ಓ ಕರ್ಕೊಂಡು ಹೋಗ್ತೀನಿ. ಹಾ 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 ಹಾ. ತಗೋಪ್ಪ. ನಮಸ್ತೆ ಅಮ್ಮ. ನಮಸ್ತೆ ತಗೊಳ್ಳಿ. ಅಪ್ಪ. ಹ್ಮ್ ಸಂಜು ಹುಡುಕ್ತಾರೆ. ನೀವ್ ಏನ್ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಸಂಜು ಹೊರಗಡೆ ಹೋಗಿದ್ದಾಳೆ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಮನೇಲೆ ಇರೋಕ್ ಹೇಳ್ತಾ ಇದ್ದೆ. ಪರವಾಗಿಲ್ಲ ಸರ್, ನಮ್ ತಂದೆ ತಾಯಿ ಜೊತೆ ಬರ್ತೀನಲ್ಲ ಆವಾಗ ಆ, ಆ, ಬರ್ತೀನಿ ಸರ್ ನಾನು. ಆ. ಸರ್ ಕಾರ್ಡ್. ಓ ಬಹಳ ಮುಖ್ಯ ಆಯ್ತು. ಬಲ್ಲ ಸರ್ ನಾನು. ಆ, ಬನ್ನಿ, ಅಯ್ಯೋ ಬನ್ನಿ. ನೀವು ಕುತ್ಕೊಳ್ಳಿ, ಕಾಲ್ ಗೇಟ್ ಆಗಿದೆ, ಪರವಾಗಿಲ್ಲ ನಾ ಹೋಗ್ತೀನಿ. ಆ, ಬರ್ತೀನಮ್ಮ, ಆಯ್ತು. ಬರ್ತೀನಿ. ಆಯ್ತು. ಗಜು ನೋಡ್ದ್ಯಾ ಎಂಥ ಬಂಗಾರದಂತ ಹುಡುಗ. ರೀ, ಏನ್ರಿ? ಇವತ್ತು ಆ ಆನಂದ್ ಅವರು ಮನೆಗ್ ಬಂದಿದ್ರು. ಆನಂದ? ಯಾವ ಆನಂದ್? ಅದೇ ರೀ, ಅವತ್ ಅಪ್ಪಂಗ ಆಕ್ಸಿಡೆಂಟ್ ಆದಾಗ ಮನೆ ತನಕ ಬಂದು ಡ್ರಾಪ್ ಮಾಡಿ ಹೋಗಿದ್ರಲ್ಲ ಅವರು. ಓ ಅವ್ರಾ? ಏನಂತೆ? ಅಪ್ಪನ್ನ ನೋಡಕ್ ಬಂದಿದ್ರು. ಹೌದಾ? ರೀ, ಅವ್ರನ್ನ ನೋಡಿದ್ರೆ ತುಂಬಾ ಶ್ರೀಮಂತರ ತರ ಕಾಣ್ತಾರೆ. ಹ್ಮ್ ಅಪ್ಪ ಒಂದ್ಸಲ ಅವ್ರ ಮನೆಗ್ ಹೋಗಿ ಮಾತಾಡ್ಬೇಕು ಅಂತಿದ್ರು. ಹ್ಮ್ ಯಾಕೆ? ನಮ್ ಸಂಜುಗೆ ಆ ಹುಡ್ಗನ್ ಸಂಬಂಧ ಬೆಳ್ಸೋದಕ್ಕೆ. ಹೌದಾ? ಹ್ಮ್ ಹ್ಮ್ ಆ ಹುಡ್ಗ ಏನಂದ? ಆ ಹುಡ್ಗನ ಹತ್ರ ಏನೋ ಮಾತಾಡ್ಲಿಲ್ಲ. ಅವ್ರ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಮೀಟ್ ಮಾಡಿ ಡಿಸೈಡ್ ಮಾಡ್ತಾರಂತೆ. ಅವ್ನ ತಂದೆ ತಾಯಿ ಎಲ್ಲ ಇದಾರೆ. ಏನು, ಅವ್ರ ತಂದೆ ತಾಯಿ ಇಲ್ವಾ? ಅವ್ರು ನಿಮಗ್ ಗೊತ್ತಾ? ಒಂದ್ ನಿಮಿಷ, ನೀನು ಯಾರ ತಂದೆ ತಾಯಿ ಬಗ್ಗೆ ಕೇಳ್ದೆ? ಅದೇ ರೀ, ನಮ್ ಮನೆಗ್ ಬಂದಿದ್ರಲ್ಲ ಆನಂದ್, ಅವ್ರ ತಂದೆ ತಾಯಿ ಬಗ್ಗೆ. ನೀವ್ಯಾರ ಬಗ್ಗೆ ಅನ್ಕೊಂಡ್ರಿ? ಅದು ನನ್ ಪುಸ್ತಕ ಓದ್ತಿದ್ನಲ್ಲ, ಕನ್ಫ್ಯೂಸ್ ಆದೆ. ಹೌದಾ? ಸರಿ, ಆನಂದ್ ಏನಂದ್ರು? ಅವ್ರ ತಂದೆ ತಾಯಿ ಫಾರಿನ್ ಇಂದ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮನ ಅವ್ರ ಮನೆ ಕರ್ಕೊಂಡ್ ಹೋಗ್ತಾರಂತೆ. ಅವ್ರ ತಂದೆ ತಾಯಿ ಫಾರಿನ್ ಇಂದ ಯಾವಾಗ ಬರ್ತಾರಂತೆ? ನಾಳೆನೋ ನಾಡಿದ್ದೋ ಬರ್ಬಹುದು. ಮೊದ್ಲು ನಾಳೆ ಅವ್ನ ಮೀಟ್ ಮಾಡ್ಬೇಕು. ಯಾರನ್ರಿ? ನನ್ ಫ್ರೆಂಡ್. ಅಯ್ಯೋ ರಾಮ, ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತಾ ಇದ್ದೀರಾ. ಸರಿ, ಫಸ್ಟ್ ಆ ಪುಸ್ತಕ ಮುಚ್ಚಿಟ್ಟು ಮಲ್ಕೊಳ್ಳಿ. ನೀ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ಒಳ್ಳೆ ಎಡ್ಬಿಟ್ ಮಾಡ್ಕೊಂಡಿದ್ದಾನಲ್ಲ, ನಾಳೆ ಮೊದ್ಲು ಅವನ್ನ ಮೀಟ್ ಮಾಡ್ಲೇಬೇಕು. ಥ್ಯಾಂಕ್ಸ್. ಈಗ ನಮ್ಮ ಅಪ್ಪ ಅಮ್ಮನ ಎಲ್ಲಿ ನನ್ನ ತರೋದು? ತಪ್ಪಿಸ್ಕೊಳ್ಳೋದಕ್ಕೆ ಲಂಡನ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟಿದೀನಿ. ಈಗೇನ್ ಮಾಡೋದು? ಮಾಡೋದೇನು, ಹುಡ್ಸದ್ರಾಯ್ತು. ಅಪ್ಪ ಅಮ್ಮನ ಹುಡ್ಸದ? ನಾನು ಹೇಳಿದ್ದು ಬಾಡಿಗೆ ಅಪ್ಪ ಅಮ್ಮನ ಹುಡುಕದ್ರಾಯ್ತು ಅಂತ. ಬಾಡಿಗೆ ಅಪ್ಪ ಅಮ್ಮನ? ಎಸ್. ನಿನಗ್ ನಮ್ ಸಂಜನ ಇಷ್ಟ ಆಗಿದ್ದಾಳ್ತಾನೆ? ಹೂನಪ್ಪ, ನಾನ್ ಮದ್ವೆ ಆದ್ರೆ ಅವಳನ್ನೇ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡಿ.
ಅಷ್ಟಾದ್ರೆ ಸಾಕ್ ಬಿಡು, ನಡಿ ಹೋಗೋಣ. ಎಲ್ಲಿಗೆ? ನನಗೆ ಒಬ್ರು ಬ್ಯಾಂಕ್ ಜನಾರ್ದನ್ ಅಂತ ಸಿನಿಮಾ ಆರ್ಟಿಸ್ಟ್ ಗೊತ್ತು. ಅವ್ರ ಹತ್ರ ಹೋಗಿ ಬಾಡ್ಗೆ ಅಪ್ಪ ಅಮ್ಮನ್ ತರ ಆಕ್ಟ್ ಮಾಡಿ ಅಂತ ಕೇಳಿದ್ರಾಯ್ತು. ಲವ್, ಅವ್ರು ಇದಕ್ಕೆಲ್ಲ ಒಪ್ತಾರೇನೋ? ಲವ್, ಕೂತ್ ಜಾಗದಲ್ಲೇ ಒಪ್ತಾರ ಮಾಡ್ತಾರ ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ರೆ ಏನು ಸಾಧನೆ ಮಾಡಕ್ ಆಗಲ್ಲ. ಓಕೆ, ಮೊದ್ಲು ಹೋಗೋಣ. ಎಲ್ಲ ಕೃಷ್ಣ ಲೀಲೆ. ಪ್ರಾರಂಭ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ. ಯಾರೋ ಬಂದ್ರು ಅಂತ ಕಾಣುತ್ತೆ. ಯಾರದು? ಯಾರೋ? ನಮಸ್ಕಾರ ಬ್ಯಾಂಕ್ ಜನಾರ್ದನ್ ಅವ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಎಲ್ಲೂ ಶೀಲ್ಡ್ಗಳೇ ಕಾಣಿಸ್ತಾ ಇಲ್ಲ. ಆಯ್ತು ಬಿಡಪ್ಪ. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾಗಿತ್ತು. ಮುಂದಿನ ವಾರ ನಾಟಕ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಏನು ತಾವು ಈ ಕಡೆ ಆಫೀಸ್ ನಲ್ಲಿ ಏನಾದ್ರು ರಾಜ್ಯೋತ್ಸವ ಕಾರ್ಯಕ್ರಮ ಇದೆಯಾ? ಇಲ್ಲ ಇಲ್ಲ, ಕಾರ್ಯಕ್ರಮ ಏನಿಲ್ಲ. ಮತ್ತೆ ಆ, ಹೇಳ್ತೀನಿ. ಈತ ನನ್ನ ಫ್ರೆಂಡ್ ಆನಂದ್ ಅಂತ. ನಮಸ್ಕಾರ. ಆ, ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನೀವು ಇವನ್ ತಂದೆ ತರ ಆಕ್ಟ್ ಮಾಡ್ಬೇಕು, ಮತ್ತೆ ನಿಮ್ ಶ್ರೀಮತಿ ಅವರು ಇವನ್ ತಾಯಿ ತರ ಆಕ್ಟ್ ಮಾಡ್ಬೇಕು. ನಾನಾ? ತಂದೆ ತಾಯಿ ತರ ಆಕ್ಟಿಂಗ? ಯಾಕೆ? ಒಪ್ಕೊಳ್ಳೋದಾ? ನಿಮ್ ಕೆಲ್ಸ ಆಯ್ತು ಅಂತ ಇಟ್ಕೊಳ್ಳಿ. ಡೇಟು ನಮ್ ರೇಟು ಫಿಕ್ಸ್ ಮಾಡ್ಬಿಟ್ರೆ ಎಷ್ಟ್ ಕೊಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಗಂಡ ಹೆಂಡತಿ ಇಬ್ರು ಬಂದು ಆಕ್ಟ್ ಮಾಡೋದಿಕ್ಕೆ ನಾವು 12,000 ರೂಪಾಯಿ ತಗೋತೀವಿ. ನೀವೊಂದು 10,000 ರೂಪಾಯಿ ಕೊಡಿ. 10,000 ರೂಪಾಯಿ ಬೇಡ, ಒಂದ್ 8,000 ರೂಪಾಯಿ ಕೊಡ್ತೀವಿ, ಮಾಡ್ಕೊಡಿ. 8,000 ರೂಪಾಯಿಗೆ ನಾವಿಬ್ರು ಕರಿಬಸಿನವ್ರು ಮಿಸ್ ಕಾಲ್ ಬಂದಿತ್ತು ನೋಡು. ಕೃಷ್ಣ ಅವರೇ, ಹ? ನೀವು ನಮಗೆ ಪರಿಚಯಸ್ಥರು, ನೀವೇನ್ ಡಿಸೈಡ್ ಮಾಡ್ತಿರೋ ಅದು ನಮಗೆ ಓಕೆ. ಸರಿ, ಹಾಗಾದ್ರೆ ಕೆಲಸ ಆದ್ಮೇಲೆ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ. ನೀವ್ ಹೇಳಿದ್ಮೇಲೆ ಆಯ್ತು. ಒಂದ್ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ. ಡೇಟು ಲೊಕೇಶನ್ ಹೇಳ್ಬಿಟ್ರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀವಿ. ಓಕೆ. ಆ, 5,000 ರೂಪಾಯಿ ಅಡ್ವಾನ್ಸ್. ನೆನಪಿರ್ಲಿ, ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಬಂದ್ಬಿಡ್ತೀವಿ. ಕೆಲಸ ಮುಗಿದ ತಕ್ಷಣ ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ಬಿಡ್ಬೇಕು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಕಾರ್ಡ್ ಕೊಡು. ಕಾಫಿ? ಇಲ್ಲ ಪರವಾಗಿಲ್ಲ, ಟೈಮ್ ಆಯ್ತು. ಇದು ಇವ್ರ ಅಡ್ರೆಸ್. ಕರೆಕ್ಟ್ ಆಗಿ ಬಂದ್ಬಿಡಿ. ಹಲೋ, ನೋಡಿ, ನಾನಪ್ಪ ನಾರಾಯಣರಾವ್ ಮಾತಾಡ್ತಾ ಇರೋದು. ಮಾತಾಡು. ಹಲೋ ಅಂಕಲ್. ಏನಿಲ್ಲ, ನಿಮ್ ತಂದೆ ತಾಯಿ ಲಂಡನ್ ನಿಂದ ಯಾವಾಗ ಬರ್ತಾರೆ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ. ನಾನೀಗ ಏರ್ಪೋರ್ಟ್ ಅಲ್ಲೇ ಇದ್ದೀನಿ. ಫ್ಲೈಟ್ ಬಂತು, ಜಸ್ಟ್ ಲ್ಯಾಂಡ್ ಆಯ್ತು. ಹೌದಾ? ಹಾ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದಹಾಗೆ ನಿಮ್ ತಂದೆ ತಾಯಿನ ನಮ್ಮನೆಗೆ ಯಾವಾಗ ಕರ್ಕೊಂಡ್ ಬರ್ತೀರಾ? ನಾಳೆ ಸಾಯಂಕಾಲ 4 ಗಂಟೆಗೆ. ಹಾ, ಬನ್ನಿ ಬನ್ನಿ ಬನ್ನಿ, ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಂಕಲ್. ಹಾ, ಒಳ್ಳೇದು. ಫಿಕ್ಸ್. ಸರ್, ನಾವು ಹೊರಡ್ತೀವಿ. ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಈ ಅಡ್ರೆಸ್ ಬಂದ್ಬಿಡಿ. ಅಡ್ವಾನ್ಸ್ ತಗೊಂಡಿದೀವಲ್ಲ, ನೀವ್ ಹೇಳಿದ ಡೇಟಿಗೆ, ನೀವ್ ಹೇಳಿದ ಲೊಕೇಶನ್ಗೆ, ನೀವ್ ಹೇಳಿದ ಟೈಮಿಗೆ ಜಮ್ ಅಂತ ಹಾಜರಾಗ್ಬಿಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಬರ್ತೀವಿ ಹಾಗಾದ್ರೆ. ಸರ್, ನಿಮ್ಮನ್ನ ಲಂಡನ್ ಇಂದ ಬರ್ತಿರೋದು ಅಂತ ಹೇಳಿದೀವಿ. ಸೊ ಅಪ್ಪಿ ತಪ್ಪಿ ಇದೇ ವೇಷದಲ್ಲಿ ಬಂದಿಗಿಂದ ಬಿಟ್ಟಿರಾ ಅಂತ. ಏನ್ ಸರ್, ಅಲ್ಲಿ ನೋಡಿ ಯಾವ ಗೆಟಪ್ ಅಲ್ಲಿ ಬರ್ತೀವಿ ಅಂತ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ನಮ್ದನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನೋಡಲ್ಲ. ರಿಯಲ್ ಲೈಫ್ ನಲ್ಲಿ ರೀಲ್ ತರ ಆಕ್ಟ್ ಮಾಡ್ಬೇಕು. ಸರಿ ಸರಿ, ಬಾ ಪ್ರಾಕ್ಟೀಸ್ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ. ನಮಸ್ಕಾರ ಆನಂದ್ ಅವರೇ, ನಮಸ್ಕಾರ. ನಮಸ್ಕಾರ. ನೋಡಿದ್ರಾ,
ಕರೆಕ್ಟ್ ಟೈಮಿಗೆ ಕರೆಕ್ಟ್ ಲೊಕೇಶನ್ಗೆ ಟಾಕು ಟೀಕಾಗಿ ಜಮ್ ಅಂತ ಬಂದ್ಬಿಟ್ವಿ. ವೆರಿ ಗುಡ್, ಹೊರಡೋಣ. ಕಾಫಿ ರೀ ಯಾವಾಗ್ಲೂ ಕಾಫಿ ಟೀ ಅಂತೆ, ಸುಮ್ನೆ ಇರ್ರಿ. 2 ಬೂಸ್ಟ್ ಕೊಟ್ಬಿಡಿ ಸಾಕು. ಬೂಸ್ಟ್ ರಂಗಮ್ಮ, 2 ಗ್ಲಾಸ್ ಬೂಸ್ಟ್ ತಗೊಂಬನ್ರಿ ಬೇಗ. ಆಯ್ತು ಸರ್. ಮನೆ ಅಡ್ರೆಸ್ ಸಿಗೋದೇನು ತೊಂದರೆ ಆಗಿಲ್ಲ ತಾನೆ? ಲೊಕೇಶನ್ ಹುಡುಕೋದ್ರಲ್ಲಿ ಏನು ತೊಂದರೆ ಆಗ್ಲಿಲ್ಲ. ಅಂದಾಗೆ ಈ ಮನೆ ಓನರ್ ಯಾರು? ನಮ್ ಬಾಸ್ ಈ ಮನೆ ಓನರ್ ಲಂಡನ್ ಅಲ್ಲಿ ಇದಾರೆ. ನಿಮ್ ಬಾಸ್ ಲಂಡನ್ ಇಂದ ಯಾವಾಗ ಬರೋದು? ಅವ್ರು ಮೂಡಿದ್ದ ಹಾಗೆ. ಅದ್ ಸರಿ, ಇದನ್ನೆಲ್ಲ ನೀವೇ ಕೇಳ್ತಾ ಇದೀರಾ? ಯಾಕೆಂದ್ರೆ ಮನೆ ಸೂಪರ್ ಆಗಿದೆ. ಶೂಟಿಂಗ್ ಕೊಟ್ರೆ ನಿಮ್ಗೆ ಬಾಡಿಗೆ ಸಿಗುತ್ತೆ, ನನಗೆ ಕಮಿಷನ್ ಸಿಗುತ್ತೆ. ಅದಕ್ಕೆ ರೇ, ಈ ಕೆಲ್ಸನೇ ಹೆದರ್ಕೊಂಡ್ ಮಾಡ್ತಾ ಇದೀನಿ. ಅದನ್ ಬೇರೆ ಮಾಡಿ. ಒಂದ್ ನಿಮಿಷ ಇರಿ, ಕೃಷ್ಣಂಗ್ ಫೋನ್ ಮಾಡ್ತೀನಿ. ಹಾಯ್ ಆನಂದ್. ಕೃಷ್ಣ, ಅವರಿಬ್ರು ಬಂದಿದ್ದಾರೆ. ಓ ವೆರಿ ಗುಡ್ ವೆರಿ ಗುಡ್. ಅವ್ರಿಬ್ರನ್ನ ಕರ್ಕೊಂಡು ಹೊರಟಿರೋ, ನಮ್ಮ ಮಾವ ಕಾಯ್ತಾ ಇರ್ತಾರೆ. ಲವ್, ನೀನ್ ಇಷ್ಟೊತ್ತಿಗೆ ಬರ್ತೀಯೋ? ನನಗೆ ಈಗ್ಲೇ ಒಂಥರ ಭಯ ಆಗ್ತಾ ಇದೆ. ಏ ಫೂಲ್, ಯಾಕೋ ಹೆದರ್ಕೋತಿಯಾ? ನಾನಿಲ್ವಾ? ಅವ್ರನ್ನ ಕರ್ಕೊಂಡು ಹೋಗು, ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ಸರಿ ಡಾಡಾ, ಗುಡ್ ಲಕ್. ಥ್ಯಾಂಕ್ಸ್ ಕಣ. ಓಕೆ ಬಾಯ್. ಕೃಷ್ಣ ಅಲ್ಲೇ ಬಂದು ಜಾಯ್ನ್ ಆಗ್ತಾನಂತೆ, ಹೊರಡೋಣ. ಇನ್ನು ಬೂಸ್ಟೇ ಬರ್ಲಿಲ್ಲ. ಸರ್ ಬೂಸ್ಟ್. ರೇ ರಂಗಮ್ಮ, ಬೂಸ್ಟ್ ತಗೊಂಬಂದ್ ಕೊಡ್ರಿ ಅವ್ರಿಗೆ. ತರ್ತಾ ಇದೀನಿ ಸರ್. ತಗೊಳ್ಳಿ ತಗೊಳ್ಳಿ ಸರ್. ಹೊರಡೋಣ. ಟಾಯ್ಲೆಟ್ ಎಲ್ಲಿದೆ? ಯಾಕೆ? ಅದು ಬೂಸ್ಟ್ ಕುಡ್ದಲ್ಲ. ಏನ್ರಿ ಹೊರಡೋ ಟೈಮಲ್ಲಿ ನಿಮ್ದು? ರೇ ಬೇಗ ಬಂದ್ಬಿಡ್ತೀನಿ. ಹೋಗಿ, ಅಲ್ಲಿದೆ. ಅಯ್ಯೋ, ಬಳಸ್ತಾ ಇದೆಯಲ್ಲ. ಲಕ್ಷ್ಮಿ, ಮಹಾಲಕ್ಷ್ಮಿ, ಗಜಲಕ್ಷ್ಮಿ. ತುಂಬಾ ಬ್ಯುಸಿ ಆಗಿದ್ಯಾ? ಏನಿಲ್ಲ, ನೀನ್ ಮಾಡೋ ತಿಂಡಿ ಮಾಮೂಲಾಗಿ ಮಾಡೋ ಹಾಗೆ ಮಾಡ್ಬೇಡ. ಚೆನ್ನಾಗಿ ಕೇಸರಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡು. ಶ್ರೀಮಂತರ ಸಂಬಂಧ. ನೀನ್ ಮಾಡಿದ ಕೈ ತಿಂಡಿನ ತಿಂದು ಕೂಡ್ಲೇನೆ ಅವ್ರು ಮೋಡಿ ಮಾಡ್ದಾಗೆ ಸಂಜುನ್ ಒಪ್ಕೊಂಡ್ಬಿಡ್ಬೇಕು. ನೀವ್ ಸ್ವಲ್ಪ ಸಮಾಧಾನವಾಗಿ ಅಲ್ಲಿ ಕೂತ್ಕೋತೀರಾ? ಪದೇ ಪದೇ ಅದೇ ಬಂದು ಹೇಳಿ ನನ್ ತಲೆ ತಿನ್ಬೇಡಿ. ನನ್ ಕೈ ಕಾಲ ಆಡ್ತಿಲ್ಲ ಬಿಡೆ. ಮಹಾಲಕ್ಷ್ಮಿ, ಅಪ್ಪ, ನಿಮಗ್ ಯಾಕೆ ಅಡಿಗೆ ಮನೆ ವಿಷಯ? ಸುಮ್ನೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಹೋಗಿ. ಮಾಮ ಬಾಗಿಲು ಸರಿ ಮಾ. ಎಲ್ಲಿದ್ಯಾ? ಅಲ್ಲೇ ಇದೆ ನೋಡಮ್ಮ. ನಮಸ್ತೆ ಅಂಕಲ್. ನಮಸ್ಕಾರ. ಇವ್ರು ನಮ್ ಡ್ಯಾಡಿ. ನಮಸ್ಕಾರ. ಇವ್ರು ನಮ್ಮ ಮಮ್ಮಿ. ಓ ನಮಸ್ಕಾರ. ಬನ್ನಿ 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 ಟಾಯ್ಲೆಟ್ ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಗಜಲಕ್ಷ್ಮಿ, ಅಂಜು. ನನ್ನ ಹೆಂಡತಿ ಗಜಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ಅವಳು ನನ್ನ ಮೊದಲನೇ ಮಗಳು ಅಂಜನಾ. ನಮಸ್ಕಾರ. ಓಹೋ ನಮಸ್ಕಾರ. ಗಜು, ಸಂಜು ಹತ್ರ ಜ್ಯೂಸ್ ಕೊಟ್ಟು ಕಳ್ಸು. ಆಯ್ತು. ಕಪ್ಪಡಪ್ಪ. ಲಂಡನ್ ನಿಂದ ಯಾವಾಗ ಬಂದ್ರಿ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ಬೇರೆ ನೋಯ್ತಾ ಇತ್ತು. 2 ಸಲ ಹೋಗ್ ಬಂದೆ. ಈಗ ಆರಾಮಾಗಿದ್ದೀನಿ. 2 ಸಲನಾ? ಒಂದೇ ಸಲ ಅಲ್ವಾ ಇವ್ರು ಹೋಗ್ ಬಂದಿದ್ದು? ಅದು 6 ತಿಂಗಳು ಹಿಂದೆ ಒಂದ್ಸತಿ ಹೋಗಿದ್ರು. ಈಗ ಇನ್ನೊಂದ್ಸತಿ ಹೋಗ್ ಬಂದ್ರು. ಯಾ 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 ಯಾ. ಮತ್ತೆ ಹೊಟ್ಟೆ ನೋವು ಅಂದ್ರಲ್ಲ, ಅದೇನು? ಓ, ಅದ ಲಂಡನ್ ಅಲ್ಲಿ ಒಬ್ರು ಫೇಮಸ್ ಡಾಕ್ಟರ್ ಇದಾರೆ. ಇವ್ರಿಗೆ ಆಗಾಗ ಸ್ವಲ್ಪ ಹೊಟ್ಟೆಲಿ ಪ್ರಾಬ್ಲಮ್ ಬರ್ತಿತ್ತು. ಅದಕ್ಕೆ ಹೋಗಿ ತೋರ್ಸ್ಕೊಂಡ್ ಬಂದಿದ್ರು. ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ ಡ್ಯಾಡಿ? ಯಾ 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 ಯಾ. ನನ್ನ ಫ್ರೆಂಡು ಲಂಡನ್ ಅಲ್ಲಿ ಇದ್ದಾನೆ, ಫೇಮಸ್ ಡಾಕ್ಟ್ರು. ನಾನು ಕಂಡ್ರೆ ಪಂಚೆ ಪ್ರಾಣ. ಪ್ರಾಣ? ಅದು ಪಂಚಪ್ರಾಣ. ನಮ್ ಡ್ಯಾಡಿ ನನಗೆ ಹೆಣ್ಣೊಡಕ್ ಬಂದಿದಾರ. ಟೆನ್ಷನ್ಗೆ ಏನೇನೋ ಮಾತಾಡ್ತಾ ಇದಾರೆ ಅಷ್ಟೇ. ಯಾ ಯಾ ಯಾ. ಹೌದೌದು, ಟೆನ್ಷನ್ ಆದಾಗ ಹೀಗಾಗುತ್ತೆ. ಹೌದು ಅಂಕಲ್, ನಿಮ್ ಮಗಳನ್ನ ಬೇಗ ಕರ್ಸ್ಬಿಟ್ರೆ ತುಂಬಾ ಒಳ್ಳೇದು. ನಾವು ಬೇಗ ಹೊರಡ್ಬೇಕು. ಯಾಕಂದ್ರೆ ನಮ್ ಮಮ್ಮಿ ಡ್ಯಾಡಿ ಮತ್ತೆ ಲಂಡನ್ಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಯಾ 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 ಯಾ. ಆಯ್ತು ಆಯ್ತು.
ಗಜು ಗಜು ಅಂಜು ಓಹೋ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮ್ಮ ಅಳಿಯಂದ್ರು ನಮಸ್ಕಾರ. ನಿಮಗ್ ಮೊದ್ಲೇ ಗೊತ್ತಾ? ಇದೇನು ಹೀಗೆ ಕೇಳ್ತೀರಾ? ಇವರೇ ತಾನೇ ರೇಟ್ ಫಿಕ್ಸ್ ಮಾಡಿದ್ದು. ರೇಟ್ ಅಂದ್ರೆ ಡೇಟ್ ಅಂಕಲ್, ಡೇಟ್. ಡೇಟು ನನಗೊಂದು ಅರ್ಥವಾಗ್ತಾ ಇಲ್ವಲ್ಲ. ಇವರು ನಮ್ ಡ್ಯಾಡಿ. ನಿಮ್ ಡ್ಯಾಡಿ ನಂತರ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು ಹೌದು, ನಮ್ ಡ್ಯಾಡಿ ಆಗ್ಲಿಂದ ತುಂಬಾ ಕನ್ಫ್ಯೂಸ್ ಆಗ್ತಾ ಇದಾರೆ. ಕರೆಕ್ಟ್ ಕರೆಕ್ಟ್. ನನ್ನೂ ಕನ್ಫ್ಯೂಸ್ ಜ್ಯೂಸ್ ಬಂತು. ಕೊಡು ಜ್ಯೂಸ್ ಕೊಡು. ಬೇಗ ಬೇಗ ಕುಡೀರಿ. ಯಾಕೆ? ಘಮ ಘಮ ಅಂತ ತಿಂಡಿ ವಾಸನೆ ಬರ್ತಾ ಇದೆ. ಬ್ರೇಕ್ ಟೈಮಲ್ಲಿ ತಿಂಡಿನೂ ಮುಗಿಸ್ಬಿಡೋಣ. ಇವಳೆ ನನ್ನ ಎರಡನೇ ಮಗಳು ಸಂಜನಾ. ಡ್ಯಾಡಿ ಹುಡುಗಿ. ಐಸಿ ಐಸಿ. ನಮ್ಮ ಹುಡುಗಿ ನಿಮಗೆ ಒಪ್ಪಿಗೆ ಆಗಿದ್ರೆ ಮದುವೆ ವಿಷಯ ಮಾತಾಡಬಹುದಾ? ಆ ಹುಡುಗಿ ಅಂತೂ ನಮ್ಮಿಬ್ರಿಗೂ ಒಪ್ಪಿಗೆ. ಮದುವೆ ಡೇಟ್ ಯಾವಾಗ ಬೇಕಾದ್ರೂ ಫಿಕ್ಸ್ ಮಾಡಿ, ಆದ್ರೆ ಮುಂಚಿತವಾಗಿ ನಮಗೆ ಡೇಟ್ ಹೇಳ್ಬಿಡಿ. ಡೇಟು ಅಂಕಲ್, ನಿಮ್ಗೆ ಅನುಕೂಲ ಆಗೋ ಡೇಟ್ ನ ಫಿಕ್ಸ್ ಮಾಡಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಅಡ್ವಾನ್ಸ್ ಆಗಿ ಹೇಳ್ಬಿಡ್ಲಪ್ಪ, ನಮಗೆ ಶೂಟಿಂಗ್ ಇರುತ್ತಲ್ಲ. ಶೂಟಿಂಗ್ ಅಂಕಲ್, ಗನ್ ಶೂಟಿಂಗ್. ನಮ್ ಡ್ಯಾಡಿ ಗನ್ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ, ಅದಕ್ಕೆ ಪ್ರಾಕ್ಟೀಸ್ ಬೇಕಲ್ಲ, ಅದಕ್ಕೆ. ಅಲ್ವಾ ಡ್ಯಾಡಿ? ಯಾ 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 ಯಾ. ಓ ಹಾಗ, ಸರಿ ಸರಿ ಬನ್ನಿ ಬೇಗ ತಿಂಡಿ ತಿನ್ಬೋಣ. ಅದೆಲ್ಲ ಏನು ಬೇಡ ಅಂಕಲ್, ನಮ್ ಡ್ಯಾಡಿ ಮಮ್ಮಿ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದಾರೆ. ಅದು ಅಲ್ದೆ ಈಗ ತಾನೇ ಜ್ಯೂಸ್ ಕುಡ್ದಿದೀವಲ್ಲ. ಅಯ್ಯೋ ಹಾಗಂದ್ರೆ ಹೇಗೆ? ತಿಂಡಿ ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಬನ್ನಿ ಪರವಾಗಿಲ್ಲ. ನಡೀರಿ. ತಲಾರಂಟೆ ಮಾಡದೆ ಸುಮ್ಮನೆ ತಿಂಡಿ ತಿಂದು ಹೊರಡು. ಇಲ್ಲಾಂದ್ರೆ ಕತ್ತರಿಸ್ಬಿಡ್ತೀನಿ ಏನ ಪೇಮೆಂಟ್ ನ. ನಾನ್ ಮಾಡಿರೋ ಆಕ್ಟಿಂಗ್ಗೆ ನೀವು ಡಬಲ್ ಪೇಮೆಂಟ್ ಕೊಡ್ಬೇಕು, ಹಾಗೆ ಆಕ್ಟ್ ಮಾಡಿದೀನಿ. ಈ ಓವರ್ ಆಕ್ಟಿಂಗ್ ಬಂದಿರೋ ತೊಂದ್ರೆ. ಸುಮ್ಮನೆ ತಿಂಡಿ ತಿಂದು ಹೊರಡು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಂದೆ ಮಕ್ಕಳು ಅಂದ್ರೆ ತುಂಬಾ ಅನ್ಯಾಯ. ಯಾ, 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 ಬನ್ನಿ, ಬನ್ನಿ, ಯಾ. ಅಲ್ಲಿ ಬನ್ನಿ. ಹಾಕಿ. ನಾನು ಸ್ವೀಟ್ ಪ್ರಿಯ, ಸ್ವಲ್ಪ ಜಾಸ್ತಿನೇ ಹಾಕಿ. ಸರಿ. ನೀವ್ ಇನ್ನೊಂಚೂರು ಕೇಸರಿ ಬಾತ್ ಹಾಕಿಸ್ಕೊಳ್ಳಿ. ಇಲ್ಲ ಇಲ್ಲ ಬೇಡ ನನ್ಗೆ, ಸಾಕು ಅಯ್ಯೋ ನನ್ಗೆ. ಬೇಡ ಅಂದ್ರೆ ಹೇಗೆ? ಅವ್ರು ಇಲ್ಲ, ಬೇಡ ಬೇಡ. ಅಂತಾರೆ, ನೀನ್ ಹಾಕಮ್ಮ. ಬೇಡ. ಸ್ವಲ್ಪ ಹಾಕಿಸ್ಕೊಳ್ಳಿ. ನಿಮ್ ಲಂಡನ್ ನಲ್ಲಿ ಇಷ್ಟು ರುಚಿ ಇರೋ ತಿಂಡಿ ಸಿಕ್ಕೋದೇ ಇಲ್ಲ. ತಿನ್ನಿ ತಿನ್ನಿ ತಿನ್ನಿ. ಅಯ್ಯೋ, ನಾನು ಊಟ ತಿಂಡಿಲಿ ಯಾವಾಗ್ಲೂ ಸಂಕೋಚನೆ ಪಟ್ಕೊಳ್ಳೋದಿಲ್ಲ. ತುಂಬಾ ಹಾಕ್ಸ್ಕೊತೀನಿ. ಸಂತೋಷ. ಆ ಜಿಲೇಬಿ ಹಾಕಮ್ಮ. ಕೊಡಿ, ಕೊಡಿ, ಕೊಡಿ. ನೀನ್ ಸ್ವಲ್ಪ ಹಾಕಿಸ್ಕೊಳ್ಳಿ. ಹಾಕಮ್ಮ. ತಗೊಳ್ಳಿ. ಥು, ಮರ್ಯಾದೆ ಕಳೀತಿದೆ. ಹೇಗೆ ನಾನ್ ನೋಡಿರೋ ಶ್ರೀಮಂತ ಸಂಬಂಧ. ಅದ್ಭುತ. ಅಬ್ಬಾ, ಹೊಟ್ಟೆ ತುಂಬೋಯ್ತು. ಥ್ಯಾಂಕ್ ಯು. ಎಷ್ಟು ರುಚಿಯಾಗಿತ್ತಲ್ವೇನ್ರಿ? ಹೋಗೋಣ. ತುಂಬಾ ಚೆನ್ನಾಗಿತ್ತು. ಹೌದು, ತಿಂದ? ನನ್ನ ಆಕ್ಟಿಂಗ್ ಹೇಗಿತ್ತು? ಆಚೆ ಸೆಪರೇಟ್ ಆಕ್ಸಿಗೆ ಹೇಳ್ತೀನಿ. ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಲ್ಲ ಅಂಕಲ್, ನಮಗ್ ಲೇಟ್ ಆಗುತ್ತೆ, ಹೊರಡ್ತೀವಿ. ಹೌದಾ? ನಿಮ್ಗೆಲ್ಲ ಒಪ್ಪಿಗೆ ಆಗಿದೆ ಅಂತ ಕಾಣುತ್ತೆ. ನಮಗೂ ಎಲ್ರಿಗೂ ಒಪ್ಪಿಗೆ ಆಗಿದೆ. ನಿಮ್ ಮನೆಗೆ ನಾವು ಯಾವಾಗ ಮನೆಗೆ ನಾಳೆ 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 ಏ, ನಾಳೆ ನಾಳೆ ಹೋಗೋಣ. ಹಾ ಹೋಗೋಣ. ನಾಳೆ ಆಗಬಹುದು. ಮಮ್ಮಿ ಡ್ಯಾಡಿ ಹೊರಡೋಣ. ಬರ್ತೀವಮ್ಮ. ನಮಸ್ಕಾರ. ಬರ್ತೀವಿ. ನಮಸ್ಕಾರ. ಹೊರಡಿ ಹೊರಡಿ. ಬನ್ನಿ ಬಿಟ್ಟು ಬರ್ತೀನಿ. ನಡ್ರಿ.
ಓಕೆನಾ? ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಓಯೋಯೋಯೋ. ಏ ಸಂಜು, ಓಕೆನಾ? ಓಕೆ. ವೆರಿ ಗುಡ್, ವೆರಿ ಗುಡ್. ಮಾವ, ಶ್ರೀಮಂತ ಸಂಬಂಧ. ಓಕೆ. ಆನಂದಗ್ ಫೋನ್ ಮಾಡಿ ತಮಾಷೆ ಮಾಡಿದ್ರೆ ಹೇಗೆ? ಹಲೋ. ಹಲೋ, ಯಾರ್ರಿ ಮಾತಾಡ್ರಿ? ಸಂಜು? ನನಗೆ ಗೊತ್ತು ಸಂಜು ಅಂತ. ಎಸ್. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು? ನಿದ್ದೆ ಬರ್ಲಿಲ್ವಾ? ಏಕೆ? ನಂಗ್ ಗೊತ್ತಿಲ್ಲಪ್ಪ. ನನಗೆ ಗೊತ್ತು. ಏನು? ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ. ಯಾಕೆ ನಿದ್ದೆ ಬರ್ತಿಲ್ಲ ಹೇಳಿ ನೋಡೋಣ. ನೀವು ನಮ್ಮಿಬ್ರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೇನಿಲ್ಲಪ್ಪ. ನನಗ್ ಗೊತ್ತು ರೀ. ಆಮೇಲೆ ನಿಮ್ ತಂದೆ ಏನ್ ಹೇಳಿದ್ರು ನನ್ ಬಗ್ಗೆ? ಹಾ, ಅವ್ರಿಗೇನೋ ನಿಮ್ ಕಂಡ್ರೆ ಇಷ್ಟನೇ. ಆದ್ರೆ ನಾನೇ ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ನಾವಿಬ್ರು ಕನ್ಸಲ್ ಮೀಟ್ ಮಾಡೋಣ. ಓಕೆ ಓಕೆ. ಗುಡ್ ನೈಟ್. ಗುಡ್ ನೈಟ್.